ಹಾಯ್ ಫ್ರೆಂಡ್ಸ್, ಇವತ್ತು ಹೂಕೋಸಿನ ಮಸಾಲೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹೂಕೋಸು ತೊಗೊಂಡಿದ್ದೀನಿ. ಇದು ಚಿಕ್ಕ ಚಿಕ್ಕ ಕಚ್ಚಿಟ್ಕೊಂಡಿದ್ದೀನಿ. ನಾನು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ. ಇಲ್ಲ ಗೊಜ್ಜು ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಸಾಂಬಾರು ಥರನಾರು ಮಾಡ್ಬೋದು. ನಾನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಚಿಕ್ಕ ಕಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ನು ಬಟಾಣಿ ಮತ್ತು ಕಡಲೆಕಾಳು, ಅದೇ ಕಾಂಬಿನೇಷನ್ ಆಗೋದು. ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಕಡಲೆಕಾಳು ಒಂದು 10 ನಿಮಿಷ 15 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೆ ನಾನು. ನೋಡಿ, ಒಂದು 1/4 kg ತೊಗೊಂಡಿದ್ದೀನಿ ನಾನು. 2ರಿಂದ ಕಡಲೆಕಾಳು ನೆನೆಯಕ್ಕೆ ಇಟ್ಟಿದ್ನಲ್ಲ, ಅದು ಹಸಿ ಕಡಲೆಕಾಳು ಥರನೇ ಕಾಣಿಸುತ್ತೆ. ಬಿಸಿ ಮಾಡೋಕೆ ಇಟ್ಟಿದ್ದೆ ನೀರ. ಕಾಯಕ್ಕೆ ಇಟ್ಟಿದ್ದೀವಲ್ಲ, ಬಿಸಿನೀರೊಳಗಡೆ ಹಾಕ್ಕೊಂಡ್ರೆ ಹುಳ ಬರುತ್ತೆ ಈಚೆ ಅಂದ್ಬಿಟ್ಟು ಬಿಸಿನೀರೊಳಗಡೆ ಹಾಕಿ ಒಂದು 10 ನಿಮಿಷ 15 ನಿಮಿಷ ನೆನೆಯಕ್ಕೆ ಇಟ್ಟಿರ್ತಾರೆ. ಇವಾಗೆಲ್ಲ ಅವಾಗವಾಗ ಔಷಧಿ ಹೊಡೆದಿರ್ತಾರೆ. ಹುಳ ಜಾಸ್ತಿ ಬರಲ್ಲ ಅನ್ನಿಸುತ್ತೆ. ನಮ್ಮ ಸೇಫ್ಟಿಗೋಸ್ಕರ ನಾವು ಬಿಸಿನೀರೊಳಗಡೆ ಒಂದು 10 ನಿಮಿಷ 15 ನಿಮಿಷ ನೆನೆಯಕ್ಕೆ ಇಟ್ಟಿರಬೇಕು. ಹೂಕೋಸಲ್ಲಿ ಸಾಮಾನ್ಯವಾಗಿ ಒಂದೊಂದು ಹುಳ ಇದ್ದೇ ಇರುತ್ತೆ. ಅದರಿಂದ ಬಿಸಿನೀರೊಳಗಡೆ ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಟಿದೆ. ನೋಡಿ, ಇದು ಆಗೈತೆ. ಇವಾಗ ಸೋರಿಸಿ ಇಟ್ಕೊಬಿಡೋಣ. ರೆಡಿ ಆಗೈತೆ. ಇದು ಮಸಾಲೆಗೆ ಬೇಕಾಗಿರೋ ಐಟಮು: ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಅರ್ಧ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. 2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕಡಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಮತ್ತು ಮಟನ್ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ ನಾನು. ಬೇಳೆ ಸಾಂಬಾರು ಪೌಡ್ರ್ ತೊಗೊಂಡಿಲ್ಲ. ಮಟನ್ ಸಾಂಬಾರು ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು. ಇದು ಸಣ್ಣಕ್ಕೆ ರುಬ್ಕೋಬೇಕು. ಅತಿ ಸಣ್ಣ ಆದರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಸಾಂಬಾರು ಮಾಡ್ತಿರೋದು ಮಸಾಲೆ ಸಾಂಬಾರು. ಹೂಕೋಸಿನ ಮಸಾಲೆ ಸಾಂಬಾರು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನೂ. ನಾನು ತಗೊಂಡಿರೋ ಮಸಾಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಬಿಡೋಣ. ಅತಿ ಸಣ್ಣಕ್ಕೆ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ದಪ್ಪ ತರಿಯಂಗೆ ರುಬ್ಬಿದ್ರೆ ಟೇಸ್ಟ್ ಇರಲ್ಲ ಸಾಂಬಾರು. ಅದರಿಂದ ಸಣ್ಣಕ್ಕೆ ರುಬ್ಕೊಂಡು ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ರುಬ್ಕೋಬೇಕು. ಇದು ರೆಡಿ ಆಗೈತೆ. ಕುಕ್ಕರ್ ಇಟ್ಕೊತಾಯಿದ್ದೀನಿ ನಾನು. ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕೋತಾಯಿದ್ದೀನಿ. ಎಣ್ಣೆ ಏನು ಜಾಸ್ತಿ ಹಾಕೋಂಗಿಲ್ಲ ಇದಕ್ಕೆ. ಒಂದು ಸ್ವಲ್ಪ ಸಾಸಿವೆ, 2 ಮೆಣಸಿನ್ಕಾಯಿ ಹಾಕೋತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನಾನು ಟೊಮೊಟೊ ಏನು ಆಡ್ಸೋಕೆ ಹಾಕಿರಲಿಲ್ಲ, ಅದರಿಂದ ಹಚ್ಚಾಕ್ತಾಯಿದ್ದೀನಿ ಒಗ್ಗರಣೆಗೆ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಫ್ರೈ ಆದಮೇಲೆ ನೋಡಿ, ಅದರಿಂದ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿರೋ. ಟೊಮೊಟೊ ಹಾಕಿದ್ರು ಆಯ್ತದೆ, ಹಾಕ್ತಾ ಹೋದ್ರೂ ಆಯ್ತದೆ. ನಾನು ಒಂದು ಸ್ವಲ್ಪ ಹುಳಿ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಬೇಯಿಸಿಟ್ಟಿರೋ ಕೋಸು ಹಾಕ್ಕೊಂಡಿದ್ದೀನಿ. ಇವಾಗ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಫ್ರೈ ಆದಮೇಲೆ ನಾನು ಬಟಾಣಿ ಮತ್ತು ಕಡಲೆಕಾಳು ನೆನೆಯಕ್ಕೆ ಇಟ್ಟಿದ್ನಲ್ಲ, ಅದನ್ನು ಹಾಕ್ಕೊತಾಯಿದ್ದೀನಿ. ನೋಡಿ, ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಡಿಸಿಟ್ಟಿದ್ನಲ್ಲ ಮಸಾಲೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗೈತೆ. ಈ ಥರ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನು ಜಾರು ತೊಳ್ಕೊಂಡೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಸಾಂಬಾರು ಥರ ಮಾಡೋದ್ರಿಂದ ನಾನು ನೀರು ಜಾಸ್ತಿ ಹಾಕ್ಕೋತೀನಿ. ನೀವು ಗೊಜ್ಜು ಬೇಕಾದರೂ ಒಂದು ಸ್ವಲ್ಪ ಹಾಕ್ಕೋಬೋದು. ನಾನು ಜಾಸ್ತಿ ಹಾಕ್ಕೋತಾಯಿದ್ದೀನಿ. ನಾನು ರೈಸ್ಗೋಸ್ಕರ ಸಾಂಬಾರು ಥರನೇ ಮಾಡ್ತಾಯಿರೋದು. ಹೂಕೋಸಲ್ಲಿ ಗೋಬಿ ಮತ್ತು ಪಾಲಕ್ದು ಗೋಬಿ ಎಲ್ಲ ಮಾಡ್ತಾರೆ. ಟೇಸ್ಟು ಚೆನ್ನಾಗಿರುತ್ತೆ. ಸಾಂಬಾರು ಅಂದರೆ ತುಂಬ ಇಷ್ಟ ಈ ಸಾಂಬಾರು ಅಂದರೆ ಮಕ್ಳುಗಳಿಗೆ. ಅದರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಕೂಗಿಸ್ಕೋಬೇಕು. ನೋಡಿ, 2 ವಿಸಲ್ ಆಗೈತೆ. ಇವಾಗ ಸಾಂಬಾರು ರೆಡಿ. ನಾನೇನು ನೀರು ಥರನೇ ಇದ್ದರೆ ಸಾಂಬಾರು ಟೇಸ್ಟಾಗಿರುತ್ತೆ. ಅತಿ ಗಟ್ಟಿ ಇದ್ದರೂ ಸಾಂಬಾರು ಟೇಸ್ಟ್ ಬರೋಲ್ಲ. ಅದರಿಂದ ನಾನು ಮೀಡಿಯಮ್ ಸಾಂಬಾರು ಮಾಡ್ಕೊಂಡಿದ್ದೀನಿ. ಹೂಕೋಸು ಬಟಾಣಿ ಮತ್ತು ಕಡಲೆಕಾಳು ಮಸಾಲೆ ಸಾಂಬಾರು ರೆಡಿಯಾಗೈತೆ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್.